ನಾನು ಲೋಕೇಶ್ ಗೌಡ ಅಂತ ರಾಜ್ಯ ರೈತ ಸಂಘದ ಒಕ್ಕೂಟದ ಸದಸ್ಯ. ಇವತ್ತಿನ ಒಂದು ಆಘಾತಕಾರಿ ಸುದ್ದಿ ಅಂತಂತಂದರೆ GT ಮಾಲ್ನಲ್ಲಿ, ಬೆಂಗಳೂರಿನ GT ಮಾಲ್ನಲ್ಲಿ ಒಬ್ಬ ಪಂಚೆ ಹುಟ್ಟ ಅನ್ನದಾತನಿಗೆ ಪ್ರವೇಶ ಇಲ್ಲ ಅಂತೇಳಿ ವಾಪಸ್ ಕಳಿಸಿರೋದು. ಇದಕ್ಕಿಂತ ಆಘಾತಕಾರಿ ಒಂದು ಸಂಗತಿ ಬೇರೊಂದಿಲ್ಲ. ಯಾಕಂದರೆ ಇವತ್ತು ಆ ಪಂಚೆ ಉಟ್ಕೊಂಡವರಿಂದಲೇ ಇವತ್ತು ನನ್ನಂಥವರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಇಂಡಸ್ಟ್ರಿಯಲಿಸ್ಟು, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಬೇರೆ ದೇಶಕ್ಕೆ ಹೋಗಿರೋರು, ಇವರೆಲ್ಲರ ಮೂಲ ತಂದೆ ತಾಯಿಗಳು, ತಾತಂದರು ಇವರೆಲ್ಲನೂ ಪಂಚೆ ಹುಟ್ಟೋರನ್ನೇ. ಪಂಚೆ ಈ ದೇಶದ ಪ್ರತೀಕ, ಸಂಸ್ಕೃತಿಯ ಪ್ರತೀಕ. ಆ ಪಂಚೆ ಹುಟ್ಟವನನ್ನು ಒಳಗಡೆ ಬರೆಸದೆ ಅವಮಾನ ಮಾಡಿರೋದು ಇದು ದೊಡ್ಡ ಒಂದು ಬಹಳ ದುಃಖದ ವಿಷಯ. ಈ ವಿಷಯ ಕೂಡಲೇ ಆ ಸ್ಥಳೀಯವಾಗಿ ಯಾರು ಪೊಲೀಸರು ಸ್ಟೇಷನ್ ಬರ್ತದೋ ಆ ಮಾಲನ್ನು ಬಂದ್ ಮಾಡಬೇಕು, ಆ ರೈತನಿಗೆ ಕ್ಷಮಾಪಣೆ ಕೇಳಬೇಕು, ಆ ಅನ್ನದಾತನಿಗೆ ಕ್ಷಮಾಪಣೆ ಕೇಳಬೇಕು. ಇಲ್ಲದೇ ಇದ್ದರೆ ರಾಜ್ಯ ರೈತ ಸಂಘದ ಒಕ್ಕೂಟದಿಂದ ಉಗ್ರ ಹೋರಾಟ ಮಾಲ್ ಮುಂದೆ ಮಾಡ್ತೀವಿ. ಅವರಿಗೆ ಮಾನ ಮರ್ಯಾದೆ ಇದ್ದರೆ, ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಅವನ ಆಕ್ಷನ್ ತಗೊಬೇಕು ಅಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ಇವತ್ತು ಏನು ಮಾಲಗಳಲ್ಲಿ ಸಂಸ್ಕೃತಿನೇ ಚೇಂಜ್ ಆಗ್ತಾ ಇದೆ, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇರೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಪಂಚೆ ಈ ದೇಶದ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿದ ಮೇಲೆ ಅರೆ ಬಟ್ಟೆ ಹಾಕೊಂಡೆ ಮೈ ಪ್ರದರ್ಶನ ಮಾಡ್ಕೊಂಡು ಹೋಗೋರಿಗೆ ಕೊಡ್ತಾರೆ, ಅನ್ನದಾತ ಪಂಚೆ ಉಟ್ಟುಕೊಂಡು ಹೋಗೋನಿಗೆ ಕೊಡೋದಿಲ್ಲ ಅಂತಂದ್ರೆ ಇದು ಯಾವ ನ್ಯಾಯ? ಈ ಕೂಡಲೇ ಆಕ್ಷನ್ ತಗೋಬೇಕು, GT ಮಾಲ್ನ ಬಂದ್ ಮಾಡಬೇಕು. GT ಮಾಲ್ನ ಓನರು ಯಾರಿದಾರಲ್ಲ, ಗಂಗಮ್ಮ ತಿಮ್ಮಯ್ಯ ಮೂಲ, ಅವರು ಆ ಮೂಲನೂ ಪಂಚೆನೆ. ಇವತ್ತು ಅವ್ರಿಗೇನೆ ಅವರು ಅವಮಾನ ಮಾಡ್ದಂಗಿದೆ. ಈ ಕೂಡಲೇ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಬೇಕು. ಪಂಚೆ ಉಡುವ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಗೆ ಅವಮಾನ ಮಾಡ್ದಂಗಿದ್ರು. ಈ ಕೂಡಲೇ ಆಕ್ಷನ್ ತಗೋಬೇಕು. ಇಲ್ದಿದ್ರೆ ಉಗ್ರ ಹೋರಾಟ GT ಮಾಲ್ ಮುಂದೆ ಮಾಡ್ತೀವಿ ಅಂತ ಈ ಮೂಲಕ ಕನ್ನಡ ನಾಡಿನ ಜನತೆಗೆ ಹೇಳ್ತಾ ಇದ್ವಿ, ಮಾಲ್ಗಳ ಓನರ್ಗಳಿಗೆ ಹೇಳ್ತಾ ಇದ್ದೀನಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.